ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಶ್ರೀನಿಧಿ ವೈಭವ ಹೋಟ್ಲಲ್ಲಿ ಈಗ ಉದ್ದಿನ ವಡೆ ಯಾವ ರೀತಿ ಮಾಡೋದು ಅಂತ ಬಿಟ್ಟು ತೋರಿಸ್ಕೊಡ್ತಾ ಇದಾರೆ. ನೋಡಿ, ಇವ್ರು ಯೂಸ್ ಮಾಡ್ತಾರ ಉದ್ದಿನ ಬೇಳೆ ಬಂದು ಡಬಲ್ ಗೋಡ ಯೂಸ್ ಮಾಡ್ತಾ ಇದಾರೆ. ಈ ತರ ಒಂದು ಡಬಲ್ ಗೋಡ ಯೂಸ್ ಮಾಡೋದ್ರಿಂದ ವಡೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಒಳ್ಳೆ ಕ್ರಿಸ್ಪಿಯಾಗಿ ಸಾಫ್ಟಿಯಾಗಿ ಸಕ್ಕತ್ತಾಗಿರುತ್ತೆ. ಈಗ ಬನ್ನಿ ನೋಡೋಣ, ಈಗ ಉದ್ದಿನ ವಡೆ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ವಡೆ ಮಾಡೋದಕ್ಕೆ ಇದನ್ನ ನೈಟ್ ಉದ್ದಿನ ಬೇಳೆ ನೆನ್ಸಿಟ್ಕೊಂಡಿದ್ರು. ಆ ಉದ್ದಿನ ಬೇಳೆ ನೆನ್ಸಿಟ್ಕೊಂಡಿರೋದನ್ನ ಈಗ ಇದ್ರಲ್ಲಿ ಹಾಕೊಂಡು ಈಗ ರುಬ್ಕೊಂತ ಇದಾರೆ. ಸ್ನೇಹಿತರೆ ನೋಡಿ, ಈಗ ಉದ್ದಿನ ವಡೆ ಮಾಡ್ತಾ ಇದಾರೆ. ಉದ್ದಿನ ವಡೆ ಮಾಡೋದಕ್ಕೆ ಈಗ ಕಾಳು ಮೆಣಸು ಇದನ್ನ ಜಜ್ಜಿರೋದು ಇದನ್ನ ಕುಟ್ಕೊಂಡು ಇದ್ರಲ್ಲಿ ಸ್ವಲ್ಪ ಹಾಕೊಂಡಿದ್ದಾರೆ. ಉಪ್ಪು ಮತ್ತೆ ಜೀರಿಗೆ ಹಾಕೊಂಡಿದ್ದಾರೆ. ಹಸೆ ಮೆಣಸಿನಕಾಯಿ, ಶುಂಠಿ ಮತ್ತೆ ಕೊಬ್ಬರಿ ಇದನ್ನ ಸಣ್ಣ ಕಟ್ ಮಾಡ್ಕೊಂಡಿದ್ದಾರೆ. ಕಟ್ ಮಾಡಿ ಇದ್ರಲ್ಲಿ ಹಾಕೊಂಡಿದ್ದಾರೆ. ನೋಡಿ, ಕೊಬ್ಬರಿ ಒಂದು 2 ಅಡಿ ಕೊಬ್ಬರಿ ಹಾಕೊಂಡಿದ್ದಾರೆ. ಒಂದು 25 ಗ್ರಾಮ್ ಶುಂಠಿ ಮತ್ತೆ ಒಂದು 25 ಗ್ರಾಮು ಒಂದು 50 ಗ್ರಾಮ್ ಅಷ್ಟು ಹಸೆ ಮೆಣಸಿನಕಾಯಿ. ನೋಡಿ, ಅಕ್ಕಿ ಹಿಟ್ಟು ಒಂದು 2 ರಿಂದ 3 ಅಡಿಯಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದಾರೆ. ನೋಡಿ, ಇಷ್ಟನ್ನು ಹಾಕೊಂಡು ಈಗ ಮಿಕ್ಸ್ ಮಾಡ್ತಾರೆ. ಅದರಲ್ಲಿ ಸ್ವಲ್ಪ ಹಿಂಗ ನೀರು ಹಾಕೊಂಡಿದ್ದಾರೆ. ನೋಡಿ, ಇಷ್ಟನ್ನು ಹಾಕೊಂಡು ಇದನ್ನ ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಟ್ಟಿದ್ದಾರೆ. ಈಗ ಎಣ್ಣೆ ಕಾದ್ಮೇಲೆ ಈಗ ವಡೆ ಬಿಡ್ತಾರೆ. ಸ್ನೇಹಿತರೆ ನೋಡಿ, ಈಗ ಎಣ್ಣೆ ಫುಲ್ ಕಾದಿದೆ, ಚೆನ್ನಾಗಿ ಕಾಯಿಸ್ಕೊಂಡಿದ್ದಾರೆ. ಕಾಯಿಸ್ಕೊಂಡಿದ ನಂತರ ಈಗ ವಡೆ ಬಿಡ್ತಾ ಇದ್ದಾರೆ. ನೋಡಿ, ಒಂದು ಟೈಮ್ಗೆ ಇಷ್ಟೊಂದು ವಡೆ ಹಾಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಇದು ಎಲ್ಲಾನು ಒಂದೇ ಸೈಜ್ ಅಲ್ಲಿ ಹಾಕೊಂಡಿದ್ದಾರೆ. ನೋಡಿ, ಒಂದು ಚಿಕ್ಕದಿಲ್ಲ, ಒಂದು ದೊಡ್ಡದಿಲ್ಲ, ಒಂದೇ ಅಳತೆ ಪ್ರಕಾರ ವಡೆ ಹಾಕೊಂಡು ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಇದನ್ನ ಡಬಲ್ ರೋಸ್ಟ್ ಮಾಡ್ಕೊಂತಾರೆ. ಅದಕ್ಕೋಸ್ಕರ ಒನ್ ಟೈಮ್ ಇಷ್ಟು ಮಾತ್ರ ಫ್ರೈ ಮಾಡಿ ಈಗ ತೆಗಿತಾ ಇದ್ದಾರೆ. ನೋಡಿ, ಆಗ್ಲೇನೆ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನ ಇದ್ರಲ್ಲಿ ಹಾಕೊಂಡು ಈಗ ಮತ್ತೆ ಫ್ರೈ ಮಾಡ್ತಾ ಇದ್ದಾರೆ. ಓಕೆ ಸ್ನೇಹಿತರೆ ನೋಡಿ, ಈಗ ಎಲ್ಲ ಫುಲ್ ಬ್ರೌನಿಶ್ ಕಲರ್ ಫ್ರೈ ಮಾಡ್ಕೊಂಡಿದ್ದಾರೆ. ಇದು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಂಡು ಈಗ ತೆಗಿತಾ ಇದ್ದಾರೆ.
ಆ ಸ್ನೇಹಿತರೆ ನೋಡಿದ್ರೆ ಒಂದು ಶ್ರೀನಿಧಿ ವೈಭವ ಹೋಟ್ಲಲ್ಲಿ ಇವರು ಯಾವ ರೀತಿ ಒಂದು ವಡೆ ಮಾಡ್ತಾರೆ ಅಂತ ಬಿಟ್ಟು ನೋಡಿ. ಈ ವಡೆಗೆ ಇವರು ಡಬಲ್ ಗೋಡ ಬೇಳೆ ಹಾಕೊಂಡು ಇದನ್ನ ಮಾಡಿರೋಂಥದ್ದು. ಡಬಲ್ ಗೋಡ ಬೇಳೆ ಹಾಕೋಬಹುದು, ಇಲ್ಲ ಅಂತಂದ್ರೆ ಮಹಾರಾಜ ಯೂಸ್ ಮಾಡ್ತಾರೆ. ಇವೆರಡೂ ಅಷ್ಟೇ ತುಂಬಾ ಸ್ಟ್ಯಾಂಡರ್ಡ್ ಕಂಪನಿ, ತುಂಬಾ ಚೆನ್ನಾಗಿರುತ್ತೆ. ಆ ಕಾರಣಕ್ಕೆ ಇವರು ಇದನ್ನ ಯೂಸ್ ಮಾಡೋಂಥದ್ದು. ಇದಂತೂ ತುಂಬಾನೇ ಚೆನ್ನಾಗಿತ್ತು, ಒಳ್ಳೆ ಸಾಫ್ಟ್ ಆಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು. ನನಗೆ ಈ ವಡೆ ಅಂತೂ ತುಂಬಾ ಇಷ್ಟ ಆಯಿತು. ನೋಡಿ, ನೀವು ಒಂದ್ಸತಿನೂ ವಿಸಿಟ್ ಮಾಡಿಲ್ಲ ಅಂತಂದ್ರೆ ನೀವು ಒಂದ್ಸತಿ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ. ಇಡ್ಲಿ ವಡೆ ಸಾಂಬಾರ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.